ಹಾಯ್ ಎಲ್ಲರೂ ನಮಸ್ಕಾರ. ನಮಸ್ಕಾರ. ಎಲ್ಲರೂ ಎಲ್ಲರೂ ಹೇಗಿದ್ದೀರಾ? ಹೇಗಿದ್ದೀರಾ? ಎಲ್ಲರೂ ಎಲ್ಲರೂ ಚೆನ್ನಾಗಿ ಚೆನ್ನಾಗಿ ಭಾವಿಸ್ತೀನಿ. ಭಾವಿಸ್ತೀನಿ. ಇವತ್ತು ಒಂದು ವೀಕೆಂಡ್ ಮಾಡ್ತಾ ಇತ್ತು. ಇದ್ದೀವಿ. ಇದು ನಮ್ಮ ಯಜಮಾನರು ಮತ್ತೆ ಅವ್ರ ಫ್ರೆಂಡು ಇಬ್ರು ಅವರು ಲಿವರ್ ಫ್ರೈ ಪಾರ್ಟಿ ಮಾಡ್ತಾ ಇದ್ದಾರೆ ಮಾಡ್ತಿದ್ದಾರೆ ಹೊಲದಲ್ಲಿ. ಸೊ ಅದಕ್ಕೋಸ್ಕರ ನಾವು ಮನೇಲಿ ನಾವು ಬೆಳ್ಳುಳ್ಳಿ, ಜೀರಿಗೆ ಏನಪ್ಪ ಅದು ಮತ್ತೆ ಪೆಪ್ಪರ್ ಹಾಕಿ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಶುಂಠಿ ಹಾಕಿ ಮಿಕ್ಸಿಗೆ ಹಾಕ್ಬಿಟ್ಟು ಅವ್ರು ಕೊಟ್ವಿ. ಹೊಲದಲ್ಲಿ ಅವರು ಪಾರ್ಟಿ ಮಾಡ್ತಿದ್ದಾರಲ್ಲ, ವೀಕೆಂಡ್ ಪಾರ್ಟಿ. ಸೊ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಹಾಕಿ ರುಬ್ಬಿಟ್ಟು ಹೊಲದ ಹತ್ರ ಕಟ್ ಕಳಿಸಿದೆ. ಮತ್ತು ಇನ್ನೊಂದು ಕಡೆ ಸ್ವಲ್ಪ ಪೆಪ್ಪರ್ ಪುಡಿ, ಸ್ವಲ್ಪ ಖಾರದ ಪುಡಿ ಮತ್ತು ಇನ್ನು ಗರಂ ಮಸಾಲ ಎಲ್ಲ ಕೊಟ್ಟು ಕಳಿಸಿದ್ವಿ. ಸ್ವಲ್ಪ ಅರಿಶಿನ, ಉಪ್ಪು ಎಲ್ಲ. ಸೊ ಅವರು ತೋಟದ ತೊಗೊಂಡೋಗಿ ಅವ್ರದ್ದು ಆದಂಥ ಪಾರ್ಟಿ ಮಾಡ್ಕೊತಾ ಇದ್ದಾರೆ. ಸೊ ಬನ್ನಿ ಅವ್ರ ಪಾರ್ಟಿ ಹೇಗಿದೆ ಅಂತ ನೋಡೋಣ. ಫೈನಲಿ ತೋಟದ ಹತ್ರ ಬಂದೆ. ಸೊ ಬರೋಷ್ಟರಲ್ಲಿ ಅವರು ಲಿವರ್ ಎಲ್ಲ ತೊಳೆದು ಒಂದು ಬೌಲಲ್ಲಿ ಹಾಕಿಟ್ಟಿದ್ದಾರೆ ನೋಡಿ. ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಇನ್ನೂ ತೊಳೆದಿಲ್ಲ ಇದು. ಸೊ ಇವಾಗ ತೊಳಿತಾರೆ, ತೋರಿಸ್ತೀವಿ. ಇನ್ನೊಂದು ಕಡೆ ಒಲೆ ಹಂಚೋಕ್ಕೆ ಇದು ಕಟ್ಟಿಗೆ ತೊಗೊಂಬರ್ತಾ ಇದ್ದಾರೆ ಒಲೆ ಹಂಚೋದಕ್ಕೆ ನೋಡಿ. ಇದೆಲ್ಲ ಫುಲ್ಲು, ಇದೆಲ್ಲ ನಮ್ಮ ಜಮೀನು. ಫುಲ್ ನಾವು ಸಪ್ಪೆ ಇಟ್ಟಿದ್ದೀವಿ ಹಸುಗಳಿಗೋಸ್ಕರ ನೋಡಿ. ಇವೇ ನಮ್ಮ ಹಸುಗಳು. ಅವು ರೆಸ್ಟಲ್ಲಿದ್ದಾವೆ. 3-4 ಇದೆ, ಅಲ್ಲೊಂದಿದೆ, ಇಲ್ಲಿ. ಸೊ ನೀರು ಬಂತು. ಸೊ ಇವಾಗ ನೀರು ತೊಳಿತಾರೆ. ಆಫ್ ಮಾಡಿದ್ರೆ ಯಜಮಾನರು. ನಮ್ಮಣ್ಣ ತೊಗೊಂಬತ್ತಾ ಇದ್ದಾರೆ, ರವಿ ಅಣ್ಣ ನೋಡಿ. ಇದೆಲ್ಲ ನಮ್ಮದು ಹೊಲ, ಫುಲ್ ಗ್ರೀನರಿ. ಸೊ ಈ ಟೈಮಲ್ಲಿ ಈ ಥರ ಅಡುಗೆ ಮಾಡ್ತಾ ಇದ್ದಾರೆ ನೋಡಿ. ಅವರು ನೋಡಿ ಎಲ್ಲ ಕ್ಲೀನಾಗಿ ತೊಳಿತಾ ಇದ್ದಾರೆ. ಎಷ್ಟು ಸಲ ತೊಳಿತಾರೋ ಇವರು. ಒಂದು ಸಲ ತೊಳೀರಿ ಅಂದರೆ ಎಲ್ಲ ನೋಡಿ ಕ್ಲೀನಾಗಿ ತೊಳಿತಾರೆ. ಅದು ಇಸ್ಕಿ ಅದು ಟೇಸ್ಟ್ ಎಲ್ಲ ಹೊರಟೋಗುತ್ತೆ. ಚೆನ್ನಾಗಿ ತೊಳಿತಾ ಇದ್ದಾರೆ. ತೊಳೀರಿ ಕ್ಲೀನಾಗಿ ತೊಳೀರಿ. ತೊಳೆದಾಯ್ತು. ಮತ್ತು ಈ ಕಡೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು, ಗರಂ ಮಸಾಲ ಮತ್ತು ನಾನು ರುಬ್ಬಿಟ್ಟಿರೋಂಥ ಮಸಾಲೆ ತೊಗೊಂಡಿದ್ದಾರೆ. ಸೊ ಅದನ್ನೆಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದಾರೆ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೋಡಿ. ಮನೇಲಿ ಹೆಂಗಸರಿಗಿಂತ ಗಂಡಸರೇ ಚೆನ್ನಾಗಿ ಮಾಡ್ತಾರಂತೆ ಅಡುಗೆ ಎಲ್ಲ ಕಡೆಯೂ. ಆ್ಯಕ್ಚುಲಿ ಅದು ನಿಜ ನೋಡಿ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮ್ಮಣ್ಣ ನೋಡಿ. ಅಷ್ಟು ಇವಾಗ ಗರಂ ಮಸಾಲ ಹಾಕ್ತಾಯಿದ್ದಾರೆ. ಮತ್ತು ನಾನು ರುಬ್ಬಿಟ್ಟಿರೋಂಥ ಮಸಾಲೆ ಅದನ್ನು ಅದ್ರ ಮೇಲೆ ಉದುರಿಸ್ತಾ ಇದ್ದಾರೆ ಕ್ಲೀನಾಗಿ. ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಆ ಮಸಾಲೆ ಎಲ್ಲ ಅದು ಎಳ್ಕೊಬೇಕಲ್ವ, ಅದಕ್ಕೆ. ಏನೂ ಇಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದಾರೆ ನೋಡಿ ಅವರು. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಮತ್ತು ಈ ಕಡೆ ಗ್ರಿಲ್ ತೊಗೊಂಬಂದಿದ್ವಿ ಚಿಕನ್ ಬೇಯಿಸೋಕ್ಕಂತಲೇ. ನಾನು ಬುಕ್ ಮಾಡಿದ್ದೆ ಆಲ್ರೆಡಿ. ಸೊ ಅದನ್ನೇ ತೊಗೊಂಡೋಗಿದ್ದಾರೆ ಅವರು, ಅದರಲ್ಲೇ ಬೇಯಿಸೋದಕ್ಕೆ. ಫುಲ್ ಬೇಸಿಗೆಗಾಲ. ಸೊ ಆ ಟೈಮಲ್ಲಿ ಇವರು ಬೇಸಿಗೆಯಲ್ಲಿ ಈ ಥರ ಒಲೆ ಇಟ್ಟು ಅಡುಗೆ ಮಾಡ್ತಾಯಿದ್ದಾರೆ. ಇವಾಗ ಈ ಒಲೆ ಮೇಲೆ ಇಡ್ತಾರೆ ಚಿಕನ್ ಪೀಸ್ಗಳು ಒಂದೊಂದೇ ನೋಡಿ. ನೀವು ಯಾವಾಗಾದರೂ ವೀಕೆಂಡ್ ಇದ್ದಾಗ ಈ ಥರ ಟ್ರೈ ಮಾಡಿ. ಹೊಲ್ದ ಹತ್ರ ಚೆನ್ನಾಗಿರುತ್ತೆ. ಹೊಲ್ದ ಹತ್ರ ಇಲ್ದಾದರೂ ಕೆರೆ ಹತ್ರ ಎಲ್ಲಿ ಒಂಥರ ಫ್ರೀಯಾಗಿ ಸ್ಪೇಸ್ ಇರುತ್ತೋ ಸೊ ಅಲ್ಲಿ ಮಾಡ್ಕೊಂಡು ತಿಂದರೆ, ಮನೇಲಿ ಮಾಡೋದಕ್ಕಿಂತಲೂ ಹೊರಗಡೆ ಮಾಡಿದ್ರೆ ತುಂಬ ಟೇಸ್ಟಿ ಇರುತ್ತಪ್ಪ. ನಂಗೆ ತುಂಬ ಇಷ್ಟ ಈ ಥರ ಹೊರಗಡೆ ಫುಡ್ ಅಂದರೆ ತೋಟದ ಹತ್ರ, ಕೆರೆ ಹತ್ರ, ನದಿ, ಹೊಳ ಅಲ್ಲೆಲ್ಲ ಮಾಡ್ತಾರಲ್ಲ. ಸೊ ಅಲ್ಲಿ ನೋಡಿ ಫೈನಲಿ ಎಲ್ಲ ಬೇಯಿಸ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಪಕ್ಕದಲ್ಲಿ ಸ್ನ್ಯಾಕ್ಸ್ಗೆ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ತಿಂತಾಯಿದ್ದಾರೆ ಇಬ್ಬರು. ಇದೊಂದು ಮಂಚ ಬೇರೆ ಕಟ್ಟಿದ್ದೀವಿ. ಇದು ನಮ್ಮ ಭಾವ ಕಟ್ಟಿದ್ದು, ನಮ್ಮ ಭಾವ ರಮೇಶ ಅಂತ. ಸೊ ಅವರೇ ಕಟ್ಟಿರೋದು ಈ ಮಂಚ. ಇವ್ರು ಚಿಕನ್ ಫ್ರೈ, ಚಿಕನ್ ಲಿವರ್